ಸಾಕಷ್ಟು ವಿಚಾರಧಾರೆಗಳನ್ನ ಅಗತ್ಯಯೋಪಾದಿಯಲ್ಲಿ ನಮ್ಮ ಮುಂದೆ ಸುರಿದ್ದಾರೆ. ಅವೆಲ್ಲ ಪ್ರಸನ್ನಚಿತ್ತರಾಗಿ ಅವರ ಮಾತುಗಳನ್ನ ಕೇಳಿ ಆನಂದಿಸಿದ್ದೀವಿ. ಆದಾಗ್ಯೂ ನನ್ನ ಕರ್ತವ್ಯವನ್ನ ನಾನು ಮಾಡಬೇಕಾಗಿರೋದ್ರಿಂದ ಆದಷ್ಟು ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಚಾರಗಳನ್ನು ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ವೇದಿಕೆಯ ಮೇಲಿರುವಂತ 34 ವರ್ಷ ನನ್ನೊಂದಿಗೆ ಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡಿ ಪ್ರಾಮಾಣಿಕತೆಗೆ ಮತ್ತೊಂದು ಸೂರ್ಯಪ್ಪ ಆಗಿರುವಂತ ನಮ್ಮ ಪ್ರೀತಿಯ ಮುಖ್ಯೋಪಾಧ್ಯಾಯ ಶ್ರೀಮತಿ ಎಸ್ ಸುಜಾತ ಅವರ ಬಹು ದೀರ್ಘದ ಉಪನ್ಯಾಸವನ್ನು ಈ ಮೇಷ್ಟ್ರಿಗೆ ಮಾತನಾಡಿಕೊಂಡ್ರೆ 45 ನಿಮಿಷ ಕೊಡೋದಿಲ್ಲ. 45 ನಿಮಿಷ ಸರಿಯಾಗಿ ಮಾತಾಡಿ ತಮ್ಮ ಆಸನಕ್ಕೆ ಆಗಮಿಸಿದಂತ ವಚನ ಕುಮಾರಸ್ವಾಮಿ ಅವರೇ, ಅವರು ದಂಪತಿಗಳು ಸಮರ್ಪಿಸಲ್ಪಟ್ಟಿದ್ದಾರೆ ಈ ವಚನ ಐಕ್ಯತೆಗಾಗಿ. ಅದು ಅರ್ಪಣೆ ಅಲ್ಲ, ಸಮರ್ಪಣೆ. ವಿದ್ಯಾರ್ಥಿಗಳು ಗಮನ ಕೊಡಬೇಕು. ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ, ಅವ್ರೊಂದು ಮಾತು ಹೇಳಿದ್ರು, ದೈಹಿಕವಾಗಿ ಇರೋದಲ್ಲ ಮಾನಸಿಕವಾಗಿ ಇರಬೇಕು ಅಂತ. ಸುಜಾತ ಮೇಡಮ್ ಹೇಳ್ತಾ ಇದ್ದೆ, ಮಕ್ಕಳನ್ನ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬರುವಾಗ ಒಂದು ನೋಟ್ಸ್ ಬಗ್ಗೆ ಬನ್ನಿ, ಅತ್ಯುತ್ಕೃಷ್ಟವಾದ ವಿಚಾರಗಳನ್ನ ಗೆಸ್ಟ್ಗಳು ಹೇಳಿದಾಗ ಅವುಗಳನ್ನ ದಾಖಲೆ ಮಾಡ್ಕೊಂಡು ನನಗೆ ಬೆಳಿಗ್ಗೆ ತೋರಿಸ್ಬೇಕು ಅಂತ ಹೇಳಿ ಮೇಡಮ್. ಅವಾಗ ಅವರು ಅದನ್ನ ಮನನ ಮಾಡ್ತಾರೆ, ಆಮೇಲೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಆಲೋಚನೆ ಮಾಡ್ತಾರೆ, ದಾಖಲೆ ಮಾಡ್ತಾರೆ, ಉಳಿತವೆ. ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲೋ ಇದ್ದೀರಿ. ಕುಮಾರಸ್ವಾಮಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಅದು ನಿಮ್ಗೆ ಅಪ್ಲೈ ಆಗ್ತಾ ಇಲ್ವಾ? ಇಲ್ಲಿ ಈ ಕ್ಷಣವನ್ನ ಅನುಭವಿಸಿ, ಆನಂದಿಸಿ. ಅವಾಗ ನಾಳೆಗಳ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ಈ ಕ್ಷಣ ನೀವು ಬದುಕಲಿಲ್ಲ ಅಂತಂದ್ರೆ ನಾಳೆಗಳ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನಾವ್ ಏನ್ ಹೇಳ್ತಾ ಇದೀವಿ ಅಂತ ಕೇಳಿ, ನಿಮ್ಮದು ಮನಸ್ಸು ಕಣ್ಣಿನಲ್ಲಾಗಿರ್ಬೇಕು. ಅಲ್ಲಿ ಏನೋ ಕಾಂಗ್ರೆಸ್ ಕಸ ಅಂತಂದ್ರೆ ಪಾರ್ಥೇನಿಯಂ ಬೆಳೆದಿದ್ರೆ ಏನು ನಾವು ಬಿತ್ತಕ್ಕಾಗಲ್ಲ. ಈ ಗಲಾಟೆ ಇದೆಯಲ್ಲ ಪಾರ್ಥೇನಿಯಂ, ನಾವು ಉತ್ತಬೇಕು ಬಿತ್ತಬೇಕು ಅಂದ್ರೆ ನಿಮ್ಮ ಮನೋಭೂಮಿಗೆ ಒಂದು ಕನ್ಯಾ ನೆಲವಾಗಿರ್ಬೇಕು. ಆಗ ನಾವು ಒಳ್ಳೆಯದನ್ನ ಬಿತ್ತಬಹುದು. ನೀವು ಈಗ ಒಳ್ಳೆಯದನ್ನ ಬಿತ್ತಿಕೊಂಡ್ರೆ ಅಂದ್ರೆ ಒಳ್ಳೆಯದಕ್ಕೆ ಕೃಷಿಕರಾಗಿ ನಿಮ್ಮ ಮನೋಭೂಮಿಕೆಯನ್ನು ನೀವು ಬೆಳೆಸಿಕೊಂಡ್ರೆ ಉತ್ತಮವಾದದ್ದನ್ನ ಬಿತ್ತಿ ಶ್ರೇಷ್ಠವಾದ ಉತ್ಕೃಷ್ಟವಾದ ಬೆಳೆಯಿಂದ ಜೀವನ ಪರ್ಯಂತ ಗೌರವದೊಂದಿಗೆ ಕಟಾವು ಮಾಡ್ಕೊಂಡು ಇದ್ದೇ ಹೋದ್ರೆ ಪಾರ್ಥೇನಿಯಂ ಎಷ್ಟು ಬೆಳೆ ಬಂದರೂ ಪಾರ್ಥೇನಿಯಂನಿಂದ ಆಗಬೇಕಾಗಿದ್ದೇನಿಲ್ಲ. ವಿಷಾನಿಲ್ಲ ಬಿಟ್ರೆ ಮತ್ತೊಂದೇನು ಸಿಗೋದಿಲ್ಲ. ವಚನ ಸಾಹಿತ್ಯ ಇಂದಿನ ವಿದ್ಯಾರ್ಥಿಗಳಿಗೆ ದಾರಿ ದೀಪ. ಬಹಳ ಅದ್ಭುತವಾದ ವಿಷಯವನ್ನ ನಮ್ಮ ಕನ್ನಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರು ಶ್ರೀಮತಿ ಶೋಭಾರಾಣಿ ಜಯಪ್ರಕಾಶ್ ಅವರು ನೀಡಿದ್ದಾರೆ ಉಪನ್ಯಾಸಗಳಿಗೆ. ಅವರು ಕೂಡ ನಮ್ಮೊಂದಿಗೆ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು, ಶೋಭಾರಾಣಿ ಅಂದ್ರೆ ಅದೊಂದು ಸಮಾರಂಭ ಶೋಭಾಯಮಾನವಾಗಿ ಇದ್ದೇ ಇಲ್ಲ, ಹಾಗಾಗಿ ಸಭೆಗೆ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಬಹಳ ಚಂದದ ದತ್ತಿಗಳು. ಆಂದೋಲನ ಅಂತಂದ್ರೆ ಅದು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು ಪತ್ರಿಕಾ ಪ್ರಪಂಚದಲ್ಲಿ. ಪುಟ್ಟ ಪತ್ರಿಕೆಯಾದರೂ ದಿಟ್ಟವಾಗಿ ಎಲ್ಲ ಸತ್ಯಗಳನ್ನ ಆಚೆ ಹಾಕಿ ದೊಡ್ಡ ಕ್ರಾಂತಿಯನ್ನ, ಆಂದೋಲನವನ್ನ ನನ್ನ ಹೆಸರಿಗೆ ಅನ್ವರ್ಥವಾಗುವ ಹಾಗೆ ಮಾಡಿದ್ದೆ ಆಂದೋಲನ. ರಾಜಶೇಖರ ಕೋಟಿಯವರು ಅಂದ್ರೆ ಅಪಾರ ಗೌರವ, ಮಾನ ಮನ್ನಣೆಗಳು ನಮ್ಮ ಸಮುದಾಯದಲ್ಲಿ ಇದ್ದು ಅಂತ ದತ್ತಿ ಬಂದು ಬೆಳಕವಾಡಿ ಲಿಂಗೈಕ್ಯ ಮಹಾದೇವಮ್ಮ ಪಟೇಲ್ ಸುರುದ್ರಪ್ಪದ ಪತಿ ಅರ್ಥದಾರಿಗೆ ಪಯಣದಲ್ಲಿ ಕೈಕೊಟ್ಟರು. ನಿರೀಕ್ಷಿತವಾದ ಕ್ರೂರ ವಿಧಿಯ ಕೈವಾಡದಿಂದ ಕಂಗೆಟ್ಟರು. ನೋಡಿ, ಇಂಥ ಒಂದು ದತ್ತಿಯನ್ನು ಕೊಟ್ಟು ನಮ್ಮ ಸ್ಮರಣೆಯನ್ನು ನಿರಂತರವಾಗಿ ಜೋಪಾನ ಮಾಡಿಕೊಂಡು ಅವರ ನೆನಪಿನ ನೆರಳಿನಲ್ಲಿ ಆ ಕುಟುಂಬ ನಡೀತಾ ಇದೆ. ಬೆಳಕವಾಡಿ ಲಿಂಗೈಕ್ಯ ಮಹಾದೇವಮ್ಮ ಪಟೇಲ್ ಸುರುದ್ರಪ್ಪ ದತ್ತಿಯನ್ನು ನೀಡಿ ಆ ಕುಟುಂಬದವರು ಇಲ್ಲಿದ್ದಾರೆ. ಡಾಕ್ಟರ್ ಎಸ್.ಕೆ. ಪುಟ್ಟಸ್ವಾಮಿ ದತ್ತಿ ಅವರು ಏನೆಲ್ಲ ಸಾಧಕರಾಗಿ ಎಲ್ಲ ಸಂಕಷ್ಟಗಳ ನಡುವೆ ಆ ಕಷ್ಟಗಳನ್ನೇ ಮೆಟ್ಟಲು ಮಾಡಿಕೊಂಡು ತಮ್ಮ ಬದುಕಿನ ದಿವ್ಯ ಗುರಿಯನ್ನು ಚಲಿಸಿದಂತ ಒಂದು ಕುಟುಂಬ. ಅವರು ಕೂಡ ಇವತ್ತು ಇಲ್ಲಿದ್ದಾರೆ. ಸೌಮ್ಯ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅಂತ ಆದರ್ಶ ಕುಟುಂಬದವರು ದತ್ತಿಯಿಂದಾಗಿ ಇವತ್ತು ಈ ಕಾರ್ಯಕ್ರಮ ಸಾಧ್ಯವಾಗಿದೆ. ಮೊದಲಿಗೆ ಅವರಿಗೆ ನಾವು ಚಿರಋಣಿಗಳು ಅಂತಂದು ನಾವು ಕನ್ನಡಿಗಿಂದ ಮತ್ತು ನಮ್ಮ ಅಖಿಲ ಭಾರತ ಶಾಲಾ ಸಾಹಿತ್ಯ ಪರಿಷತ್ತಿನಿಂದ ಧನ್ಯವಾದಗಳ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ವೇದಿಕೆ ಮುಂಭಾಗದಲ್ಲಿ ಆತ್ಮಬಂಧುಗಳು ಅನೇಕ ಹಿರಿಯರು, ನಮ್ಮ ಪರಿಷತ್ತಿನ ಹಿರಿಯರು ಇದ್ದಾರೆ. ಅವರೆಲ್ಲರ ಹೆಸರು ಹೇಳಲ್ಲ, ಯಾಕಂದ್ರೆ ಮತ್ತೆ ವಿಷಯ ಇರೋದು. ಹಾಗಾಗಿ ನಾವು ಅವರೆಲ್ಲರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮುದ್ದು ಮಕ್ಕಳಿಗೆ ಬಸವ ಶುಭಾಶಯಗಳನ್ನು ಹೇಳಿ ಶುಭ ಸಂಜೆಯನ್ನು ಹೇಳಿ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ. ವಚನಗಳು
ಇಂದಿನ ವಿದ್ಯಾರ್ಥಿಗಳ ಬದುಕಿಗೆ ದಾರಿ ದೀಪ. ಏನು ಬೇಕಾಗಿಲ್ಲ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಇದೊಂದು ವಚನವನ್ನ ನೀವು ಓದಿಕೊಳ್ಳುವ ಕೊಠಡಿಯಲ್ಲಿ ಬರೆದು ಹಾಕಿ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ನನ್ನ ಬಣ್ಣಿಸಬೇಡ, ಇದಿರು ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಹೊಲಿಸುವ ಪರಿ. ಈ ಇಷ್ಟೇ ವಿಚಾರಗಳನ್ನ ನೀವು ಮನನ ಮಾಡ್ಕೊಂಡು ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಅವುಗಳ ಬಗ್ಗೆ ಚಿಂತನ ಮಂಥನ ಮಾಡ್ಕೊಂಡು ನಿಮ್ಮ ಬದುಕನ್ನ ಕಟ್ಟಿಕೊಂಡ್ರೆ ನೀವು ದೊಡ್ಡ ಸಾಧಕರಾಗಬಹುದು. ಅದೊಂದೇ ಸಾಕು ನಿಮ್ಮ ಇಡೀ ಬದುಕನ್ನ ಬೆಳಕುಗೊಳಿಸಲಿ, ನಿಮ್ಮ ಎಲ್ಲ ಸುತ್ತಮುತ್ತಲಿನ ಕತ್ತಲೆಯನ್ನ ಕಳೆಯುವ ನಂದಾದೀಪವಾಗಲಿಕ್ಕೆ ಅಥವಾ ಒಂದೇ ಆಗಲಿಕ್ಕೆ ಬಂಜಾಗಲಿಕ್ಕೆ ಅದೊಂದು ವಚನ ಬರ್ಕೊಳ್ಳಿ ಸಾಕು. ಕೊನೆಯ ಪಕ್ಷ ನಿಮಗೆ ಒಬ್ಬೊಬ್ಬ ವಚನಕಾರರ 3-4 ವಚನಗಳು ಬಂದ್ರೆ ನಿಮ್ಮ ಇಡೀ ಬದುಕು ಹಸನಾಗುತ್ತೆ, ಇಡೀ ಬದುಕು ಬೆಳಗುಮಯವಾಗುತ್ತೆ. ಅಜ್ಞಾನದ ವಿರುದ್ಧ, ಮೌಢ್ಯತೆ ವಿರುದ್ಧ, ಕಂದಾಚಾರಗಳ ವಿರುದ್ಧ ಧ್ವನಿ ಎತ್ತಿದವರು ಶರಣರು. ಕತ್ತಲೆಯ ವಿರುದ್ಧ ನಿರಂತರವಾಗಿ ತಮ್ಮನ್ನೇ ಬೆಳಕಿನ ದೊಂದಿಗಳನ್ನಾಗಿ ಮಾಡಿಕೊಂಡು ಉರಿದು ಬೆಳಕಾದವರು ಶರಣರು. 12ನೇ ಶತಮಾನ 21ನೇ ಶತಮಾನಕ್ಕೂ ವೈಚಾರಿಕವಾಗಿ ಮುಂದಿತ್ತು ಅನ್ನೋದಕ್ಕೆ ಈ ಶರಣರ ವಚನಗಳು ಕ್ರಾಂತಿಯ ಕಿಡಿಗಳಾಗಿ, ದೀವಿಗೆಗಳಾಗಿ ನಮ್ಮನ್ನು ಇವತ್ತು ನಡೆಸ್ತಾ ಇದೆ. ಹಾಗಾಗಿ ಅದು ಶ್ರೇಷ್ಠ ಸಾಹಿತ್ಯ ಅನ್ನೋ ಕಾರಣಕ್ಕಾಗಿ ನಾವು ಮತ್ತೆ ಹೊರಳಿ ಆ ಸಾಹಿತ್ಯಕ್ಕೆ ಹೋಗಿ ಉಚ್ಚರಣ ಮಾಡಿ, ಸಂಶೋಧನೆ ಮಾಡಿ, ಚಿಂತನೆ ಮಾಡಿ, ಮಂಥನ ಮಾಡಿ, ಅಲ್ಲಿರುವ ಅಮೃತವನ್ನು ಮತ್ತೆ ಮತ್ತೆ ಹೆಚ್ಚಿ ತೆಗೆದು ಮತ್ತೆ ನಮ್ಮ ನಡುವೆ ಹರಡುವ, ಅದನ್ನು ಆಸ್ವಾದಿಸುವ, ಅದನ್ನು ರುಚಿಸುವ, ಅದನ್ನ ಬದುಕಿಗೆ ಬಳಸಿಕೊಂಡು ನಾವು ಅಮೃತ ಪುತ್ರರಾಗುವ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. 1-2 ವಚನಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ, ಜಾಸ್ತಿ ಮಾತಾಡೋಲ್ಲ. ನೋಡಿ, ಅವರು ಎಷ್ಟು ಸಹಜ ರೂಪಕಗಳನ್ನ, ಉಪಮೆಗಳನ್ನ, ಸಂಕೇತಗಳನ್ನ ಕೊಟ್ಟು ನಮ್ಮನ್ನು ಎಚ್ಚರಿಸ್ತಾರೆ ಮತ್ತು ಪ್ರಜ್ಞಾವಂತನೆಯನ್ನು ಮಾಡ್ತಾರೆ. ಪ್ರಜ್ಞೆಯೇ ಪರಮಾತ್ಮ ಅಂತ ಹೊರಟಂತ ಶರಣರು, ಅರಿವೇ ಗುರು ಅಂತ ಹೇಳಿ ನಮ್ಮನ್ನು ಅರಿವಿನೆಡೆಗೆ ಮುಖ ಮಾಡಿಸಿದ ಶರಣರು ಹೇಗೆ ಈ ಸಮಾಜದ ಕತ್ತಲೆಯನ್ನ, ಮೌಢ್ಯತೆಗಳನ್ನ ಕಾಡಿದ್ರು. ನೋಡಿ, ಹಾವಿನ ಬಾಯೊಳಗಿನ ಕಪ್ಪೆ ಹಸಿದು ಹಾರಾಡುವ ನೊಣಕ್ಕೆ ಆಸೆ ಮಾಡುವಂತೆ ಒಡಲ ಹೊಡೆಯುವವರ ಕೂಡಲ ಸಂಗಮ ದೇವ ಮೆಚ್ಚಲು. ಎಷ್ಟು ಸಹಜವಾದರೂ ಕೂಡ ಹಾವಿನ ಬಾಯೊಳಗೆ ಒಂದು ಕಪ್ಪೆ ಇದೆ, ಅದು ಹಾವು ಅದನ್ನು ಎದುರುಬಿಟ್ಟಿದೆ ತಾಂಬಲಿಕ್ಕೆ. ಹಸಿದ ಹಾವಿನ ಬಾಯೊಳಗೆ ಒಂದು ಕಪ್ಪೆ, ಅದು ಹಸಿದ ಕಪ್ಪೆ. ಆ ಹಸಿದ ಕಪ್ಪೆ ಹಾರಾಡುವ ನೊಣಕ್ಕೆ ಆಸೆ ಪಡ್ತಾ ಇದೆ. ಅಂದ್ರೆ ಹಾಗೆ ನಾವು ಒಡಲನ್ನು ಹೊಡಿತಾ ಇದ್ದೀವಿ. ಇದು ನಶ್ವರ, ಈಶ್ವರ ಅಲ್ಲ. ಇದು ಅಶಾಶ್ವತ, ಶಿವನ ಹಾಗೆ ಶಾಶ್ವತವಾದುದಲ್ಲ. ಇದು ಶವವಾಗುವಂಥದ್ದು. ಆದಾಗ್ಯೂ ಕೂಡ ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ದ್ವೇಶ್ವರ ಮಣ್ಣಿಗೆ ಸತ್ತದು ಕೋಟಿ, ಹೆಣ್ಣಿಗೆ ಸತ್ತದು ಕೋಟಿ. ನಿನಗಾಗಿ ಯಾರು ಸತ್ತವರನ್ನು ನಾವು ಕಾಣಲಿಲ್ಲ. ನಮ್ಮ ಅಕ್ಕನ ಮಾತು, ಆಲಿಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು, ಮುತ್ತು ನೀರಲ್ಲಾಯಿತು. ಆಲಿಕಲ್ಲು ಕರಗಿಸಿದ ಕಂಡೆ, ಉಪ್ಪು ಕರಗಿಸಿದ ಕಂಡೆ, ಮುತ್ತು ಕರಗಿಸಿದ ಕಾಣಲಿಲ್ಲ. ಚನ್ನ ಮಲ್ಲಿಕಾರ್ಜುನ. ನೋಡಿ, 3 ಉತ್ಪತ್ತಿ ಆದದ್ದು ನೀರಿನ ಮೂಲದಿಂದ. ಆದ್ರೆ ಆಲಿಕಲ್ಲು ಕ್ಷಣದಲ್ಲೇ ಕರಗಿ ಹೋಗುತ್ತೆ, ಉಪ್ಪು ಕ್ಷಣದಲ್ಲೇ ಕರಗಿ ಮರುಕ್ಷಣದಲ್ಲಿ ಕರಗಿ ಹೋಗುತ್ತೆ, ಆದ್ರೆ ಮುತ್ತು ಕಾಲಾತೀತವಾಗುತ್ತೆ. ಇವೆಲ್ಲ ನೀರಿನ ಉತ್ಪನ್ನಗಳು. ನಾವೆಲ್ಲರೂ ಒಂದೇ ಪಂಚಭೂತಗಳಿಂದ ಉತ್ಪತ್ತಿ ಆದಾಗ್ಯೂ ಕೂಡ ನಮ್ಮಲ್ಲಿ ನೀರ್ಕಲ್ಲುಗಳು, ಉಪ್ಪಿನ ಕಲ್ಲುಗಳು ಮತ್ತು ಮುತ್ತುಗಳು ಇದ್ದಾವೆ. ನಾವು ಆಯ್ಕೆ ಮಾಡ್ತಿರ್ಬೇಕಾಗಿದ್ದು ಮುತ್ತುಗಳಾಗುವುದನ್ನ. ಹಾಗೆ ಆಗುವುದರ ಮೂಲಕ ಸಾಧಕರಾಗೋದನ್ನ, ಆಗುವ ಮೂಲಕ ಸಾವಿಲ್ಲದವರಾಗೋದನ್ನ. ಬಸವಣ್ಣ ಇವತ್ತಿಗೂ ಕೂಡ ಉಪಸ್ಥಿತ. ಯಾಕಾಗಿ? ಅಕ್ಕ ಅಲ್ಲಮ್ಮ ನಮ್ಮ ಸುತ್ತಮುತ್ತ ಇಲ್ಲೇ ನಡೆದಿದ್ದಾರೆ ಆಚಾರ ವಿಚಾರಗಳಲ್ಲಿ, ಚಿಂತನ ಮಂಥನಗಳಲ್ಲಿ. ಯಾಕಾಗಿ? ಅವರ ಸಾವಿಲ್ಲದ ಚಿಂತನ ಮಂಥನಗಳಿಂದ, ಆಚಾರ ವಿಚಾರಗಳಿಂದ. ಭಕ್ತಿ ಶುಭಾಶಯವ ನುಡಿವೆ, ನುಡಿದಂತೆ ನಡುವೆ, ನಡೆಗೂ ನುಡಿಗೂ ವ್ಯವೆಯಷ್ಟು ವ್ಯತ್ಯಾಸವಾದರೆ ನನ್ನ ನದಿ ನೀನೆಂದು ಹೋಗು ಕೂಡಲ ಸಂಗಮ ದೇವ. ವ್ಯವೆ ಅಂದರೆ ಕುದುರೆಯ ಮಾತ್ರ ಒಂದು ಕೂಟರು. ನಡೆಗೂ ನುಡಿಗೂ ವ್ಯವೆಯಷ್ಟು ವ್ಯತ್ಯಾಸವಾದರೆ ನನ್ನ ನದಿ ನೀನೆಂದು ಹೋಗು ಕೂಡಲ ಸಂಗಮ ದೇವ. ಭಕ್ತಿ ಶುಭಾಶಯವ ನುಡಿವೆ, ನುಡಿದಂತೆ ನಡುವೆ. ಇವತ್ತು ನಡೆಗೂ ನುಡಿಗೂ ಎಲ್ಲ ಕಡೆ ಅಭ್ಯವೇಶ. ಏನ್ ಬರ್ತಿದ್ರೋ ಶರಣರು ಅದನ್ನೇ ಬರೆದು, ಏನ್ ಬರೆದ್ರೋ ಶರಣರು ಅದನ್ನೇ ಬದುಕಿದ್ರು. ಹಾಗಾಗಿ ನಮಗೆ ಅವು ಆದರ್ಶಗಳು. ಜಗತ್ತಿನ ಅತ್ಯಂತ ಅದ್ಭುತ ಮತ್ತು ಶ್ರೇಷ್ಠ, ಅನನ್ಯವೂ ಅಪೂರ್ವವೂ ಅಭೂತಪೂರ್ವವೂ ಆದಂತ ಕನ್ನಡದ ಸಾಹಿತ್ಯ ಯಾವುದು ಅಂತಂದ್ರೆ ವಚನ ಸಾಹಿತ್ಯ.
ದೀಪಸ್ತಂಭಿಕೆಗಳು ಕುಮಾರಸ್ವಾಮಿ ಅವರು ಹೇಳಿದರು. ಅವು ಭಾವದ ಕಡಲಿನಲ್ಲಿ ಸಂಚರಿಸುತ್ತಿರುವ ದೋಣಿಗಳಿಗೆ ಮತ್ತು ಹಡಗುಗಳಿಗೆ ದಿಕ್ಕು ತಪ್ಪಲು ಬಿಡದ, ದಿಕ್ಕು ತೋರುತ್ತಲೇ ಇರುವ, ಬೆಳಕಿನ ಊರಿಗೆ ಬೆಳಕಾಗಿರುವಂತಹ ದೀಪಸ್ತಂಭಗಳು. ಅಂತ ದೀಪಸ್ತಂಭಗಳ ಕುರಿತೆ ಜೇಡ್ರ ದಾಸಿಮಯ್ಯ ಅಂತ ಕಾಣ್ತೇವೆ. ಅವನು ಜೇಡ್ರ ದಾಸಿಮಯ್ಯ ಹೇಳ್ತಾನೆ, ಬಹಳ ಚಂದದ ವಚನ ಅದು. ಕರಿಯ ನಿತ್ತಡೆವಲ್ಲೇ, ಗಿರಿಯ ನಿತ್ತಡೆವಲ್ಲೇ, ಹಿರಿದಪ್ಪ ರಾಜ್ಯವ ನಿತ್ತಡವಲ್ಲೇ. ನೀವು ನಾನೇ ಕೊಡ್ತೀನಿ ಅಂದ್ರೆ ಬೇಡ, ಗಿರಿನೇ ಕೊಡ್ತೀನಿ, ಸಿರಿನೇ ಕೊಡ್ತೀನಿ ಬೇಡ, ಹಿರಿದಪ್ಪ ರಾಜ್ಯವ ನಿತ್ತಡೆ, ರಾಜ್ಯನೇ ಕೊಡ್ತೀನಿ ಒಬ್ಳು ಬೇಡ. ನಿಮ್ಮ ಶರಣರ ಸುಳ್ಳುಡಿಯ ಒಂದರೆಗಳಿಗೆ ಇತ್ತೊಡೆ, ನಿಮ್ಮ ನಿಂತ ಹಾಗೆ ಕಾಣ ರಾಮನಾಥ. ಸುಳ್ಳುಡಿ ಅಂತಂದ್ರೆ ಅನುಭವದ ನುಡಿ, ಅನುಭವದ ನುಡಿ. ಅನುಭಾವವೂ ಆ ಕೂಡಲ ಸಂಗಮನ ಬೆಳಕ ಬಾಳಿನಂತಿರುವ, ಬದುಕಿನಂತಿರುವ, ಬೆರಗಿನಂತಿರುವ, ಮಿಂಚಿನಂತಿರುವ ನುಡಿ. ಅರ್ಥಪೂರ್ಣವೂ, ರಸಪೂರ್ಣವೂ, ಧ್ವನಿಪೂರ್ಣವೂ, ಬದುಕಿನ ದರ್ಶನವನ್ನ ಪ್ರಸಾದಿಸುವಂಥದ್ದು ಆದಂಥದ್ದು ಆ ನುಡಿ. ಅಂತ ನುಡಿಯನ್ನ ಒಂದು ಅರೆಗಳಿಗೆ ಕೊಡು. ನಿಮ್ಮ ಶರಣರ ಸುಳ್ಳುಡಿಯ ಅರೆಗಳಿಗೆ ಇತ್ತೊಡೆ, ನಿಮ್ಮನ್ನೇ ಇದ್ದ ಹಾಗೆ ಭಗವಂತ, ನಿನ್ನನ್ನೇ ನೀನು ನನಗೆ ಇತ್ತ ಹಾಗೆ. ನಿಮ್ಮ ಶರಣರ ಸಂಘವನ್ನು ಕೊಡು, ಅವರ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡು. ಇವತ್ತು ನಿಮ್ಮ ಮುಖ್ಯೋಪಾಧ್ಯಾಯನಿಯವರ ಕಾರಣಕ್ಕಾಗಿ ನಿಮಗೆಲ್ಲ ಒಂದು ಶರಣರೊಂದಿಗಿನ ಅನುಸಂಧಾನ ಮಾಡಲಿಕ್ಕೆ, ಮಾತುಗಳನ್ನು ಕೇಳಲಿಕ್ಕೆ ಒಂದು ಅವಕಾಶ ಆಗಿದೆ. ಶ್ರೇಷ್ಠ ಸಜ್ಜನರ ಬಗ್ಗೆ, ಸಾಧು ಸಂತರ ಬಗ್ಗೆ, ದಾನಿಗಳ ಬಗ್ಗೆ ಈ ವೇದಿಕೆಯಲ್ಲಿ ನಾವು ಮಾತಾಡ್ತೇವೆ. ಇವುಗಳಿಗೆ ನೀವು ಮೈಯೆಲ್ಲ ಕಿವಿ ಇರಬೇಕು, ಮೈಯೆಲ್ಲ ಕಣ್ಣಾಗಿ ನೋಡ್ಬೇಕು, ಮೈಯೆಲ್ಲ ಮೆದುಳಾಗಿ ಕೇಳಿಸ್ಕೋಬೇಕು. ಅಲ್ಲೆಲ್ಲೇ ಮಾತಾಡ್ತಾ ಇದ್ದೀರಿ, ಅಲ್ಲೆಲ್ಲೇ ಕೇಳಿಸ್ಕೊಳ್ತಾ ಇದ್ದೀರಿ. ನೀವು ಧ್ಯಾನಸ್ಥ ಸ್ಥಿತಿಯಲ್ಲಿ ನಿಮ್ಮ ಬದುಕನ್ನ ಕಳೆಯದೆ ಹೋದ್ರೆ ನೀವು ವಿದ್ಯಾರ್ಥಿಗಳಾಗ. ವಿದ್ಯಾ ಅರ್ಥಿ ಅಂತಂದ್ರೆ ವಿದ್ಯೆ ಭಿಕ್ಷುಗಳು. ನೀವು ನಯ ವಿನಯದಿಂದ ಗುರುವೆಂಬ ಮಹಾದಾನಿಯ ಮುಂದೆ ನಿಂತ ಅತ್ಯಂತ ವಿನೀತ ಭಾವದ ಭಿಕ್ಷುಗಳು ಆಗದೆ ಹೋದ್ರೆ ನಿಮ್ಮ ಜೋಳಿಗೆ ತುಂಬೋದಿಲ್ಲ. ನಾಳೆ ಇವತ್ತು ನೀವು, ನಾನು ಆಗಲೇ ಹೇಳಿದೆ, ಗುಣವನ್ನು ತಿದ್ದಿಕೊಳ್ಳದೆ ಹೋದ್ರೆ ನಾಳೆ ಗೌರವವನ್ನು ಕಟಾವು ಮಾಡ್ಕೊಳಕ್ಕಾಗೋದಿಲ್ಲ. ಅದರ ಎಚ್ಚರಿಕೆಯೊಂದಿಗೆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು, ಬಂಗಾರದಂತ ಬಾಲ್ಯ, ಇದನ್ನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ನಿಮ್ಮನ್ನ ನೀವು ಬೆಳೆಸಿಕೊಂಡು ನಿಮಗೆ ನೀವೇ ಶಿಲ್ಪಿಯಾಗಿ. ಯಾವುದೋ ಶಾರದೆ ಪೂಜೆ ಮಾಡಿ ಪರೀಕ್ಷೆ ಗೆಲ್ಲಕ್ಕಾಗಲ್ಲ, ಹನುಮಂತನನ್ನ ಪೂಜೆ ಮಾಡಿ ಕುಸ್ತಿ ಆಕಾರದಲ್ಲಿ ಗೆಲ್ಲಕ್ಕಾಗಲ್ಲ. ಭಗವಂತ ನೀವು ಪರಿಶ್ರಮಿಸಿದಾಗ ಫಲ ಕೊಡುವಂತವನು ಮಾತ್ರ. ನೀವು ಬೇಡಿದಾಗ ನೀವು ಭಿಕ್ಷಕರು ಅಲ್ಲ, ಆತ ನಿಮ್ಮ ನೆರೆಮನೆಯ ಶ್ರೀಮಂತನೂ ಅಲ್ಲ. ನೀವು ಬಂದ ತಕ್ಷಣ ಕೇಳಿದ ತಕ್ಷಣ ಭಿಕ್ಷೆ ಹಾಕಿಬಿಡಕ್ಕೆ. ನೀವು ಪರಿಶ್ರಮಿಸಿ ಅಧಿಕಾರಯುಕ್ತವಾಗಿ ನಿಲ್ಬೇಕು. ಈ ಕೂಲಿ ಆಳ್ತಾನ ಭಾನುವಾರ ನಿಂತಿರ್ತಾನೆ ದನಿ ಮುಂದೆ, ತಡವಾಗುತ್ತೆ ಸಮಯ, ಬೇಗ ಕೊಡಿ ಅಂತ. ನಾವು ಯಾಕೆ ಅಂದ್ರೆ ಅವರಿಗೆ ಅಧಿಕಾರ ಇರುತ್ತೆ. ಆತ ಪರಿಶ್ರಮಿಸಿ ಬಂದಿರ್ತಾನೆ. ಅದೇ ಭಿಕ್ಷಕ ಬರ್ತಾನೆ, ಅಮ್ಮ ತಾಯಿ 3 ದಿವಸದಿಂದ ಊಟ ಮಾಡಿಲ್ಲ ತಾಯಿ, ಏನಾದ್ರು ಹಳಸಿದ್ದಿದ್ರು ಸರಿ ಕೊಡಿ ತಾಯಿ ಅಂತಾನೆ. ಮನೆಯೊಳಗೆ ಅಥವಾ ಮನೆಯೊಡೆಯ ಬೇಕಾದ್ರೆ ನೀಡ್ತಾನೆ, ಇಲ್ಲ ಮೇಡಮ್ ಈ ಮುಂದೆ ಹೋಗ, ಯಾರು ಇಲ್ಲ ಅಂತಾರೆ ಅಥವಾ ಏನಿಲ್ಲ. ಆದ್ರೆ ಅದೇ ಕೂಲಿ ಮಾಡಿ ನಿಂತಿರ್ತಾನ, ಶ್ರಮ ವಹಿಸಿ ನಿಂತಿರ್ತಾನಲ್ಲ, ಪರಿಶ್ರಮಿಸಿ ನಿಂತಿರ್ತಾನಲ್ಲ. ನಿಮ್ಮ ಪರಿಶ್ರಮದ ಬೆವರು ಇದೆಯಲ್ಲ, ಅದು ಭಗವಂತನಿಗೆ ನಿಜವಾದ ಅಭಿಷೇಕ, ಅದು ನಿಜವಾದ ಪ್ರಾರ್ಥನೆ, ಅದು ನಿಜವಾದ ಪೂಜೆ. ಕಾಯಕವೇ ಕೈಲಾಸ. ಕಾಯಕ ಕೈಲಾಸವನ್ನ ಕರ್ಕೊಂಡ್ಬರುತ್ತೆ. ಪರಶುವರನ್ನು ಕರ್ಕೊಂಡ್ಬರೋದು ಯಾವುದು? ಪಕ್ಕದ ಆತ್ಮದಲ್ಲಿ ಪರಶುವ ಇದ್ದಾನೆ, ಪರಮಾತ್ಮ ಇದ್ದಾನೆ. ನೀನು ದುಡಿದದ್ದನ್ನ ಕರ್ಕೊಂಡು ಅವರ ಜೊತೆಗೆ ಅವರನ್ನ ಕರ್ಕೊಂಡು ಊಟ ಮಾಡಿದ. ಅದೇ ದಾಸೋಹ. ಎರಡೇ ತತ್ವ, ಒಂದು ಪರಿಶ್ರಮ, ಒಂದು ಕಾಯಕ, ಇನ್ನೊಂದು ದಾಸೋಹ. ದುಡಿಯುವಾಗ ನಾನೊಬ್ಬನೇ ಅಂತ ದುಡಿ, ಉಣ್ಣುವಾಗ ಜೊತೆಗಾರರನ್ನ ಸೇರಿಸಿಕೊಂಡು ಉಣ್ಣು, ಹಂಚಿಕೋ. ಇವತ್ತು ಕೊಳ್ಳುಬಕ್ಕ ಸಂಸ್ಕೃತಿ ಇದೆ. ಮನೆ ದೊಡ್ಡದಾಗಿದೆ, ಮನಸ್ಸು ಚಿಕ್ಕದಾಗಿದೆ, ಹಾಸಿಗೆ ದೊಡ್ಡದಾಗಿದೆ, ನಿದ್ದೆ ಮಾಡದೆ ಹೋಗಿದೆ. ಮನೆ ವಿಷಾದ, ಮನೆ ಅತ್ಯಂತ ಸಂಕುಚಿತ ಅಲ್ವಾ? ಸಾವಿರಾರು ಜನ ಫೇಸ್ಬುಕ್ ಸ್ನೇಹಿತರು, ಯಾರು ನಮ್ಮ ಕಷ್ಟಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ಒಬ್ಬರ ಹೆಸರು ಬೆಳೆಸೋದು ನಮಗೆ ಗೊತ್ತಿಲ್ಲ. ಗೊತ್ತಾ ನಮಗೆ? ಪಕ್ಕದಲ್ಲಿರುವ ಕೊಠಡಿಯ ಮಗನಿಗೆ ನಾವು ಫೋನ್ ಮಾಡ್ತೀವಿ. ನಮ್ಮ ನಡುವೆ ಸಾಕಷ್ಟು ಗೋಡೆಗಳು ಬೆಳೆದ್ಬಿಡ್ತವೆ. ಕೂಡಲ ಸಂಗಮದಲ್ಲಿರುವ ಬಯಲು ನಮಗೆ ಯಾವಾಗ ದಕ್ಕಕ್ಕೆ ಸಾಧ್ಯವೇ ಇಲ್ಲ. ಎರಡರನ್ನ ಕೇವಲ ಪುಸ್ತಕ ರೂಪದಲ್ಲಿ, ವಚನಗಳ ರೂಪದಲ್ಲಿ ಅಥವಾ ಸಮಾಧಿಗಳ ರೂಪದಲ್ಲಿ ನಾವು ಆರಾಧಿಸ್ತಾ ಇದ್ದೀವಿ. ಅವರು ನಮ್ಮ ಅಂತರಾಳದ ಸತ್ಯ ಆಗ್ತಾ ಇಲ್ಲ, ನಮ್ಮ
ನಮ್ಮ ಬದುಕಿನ ಸತ್ಯ ಆಗ್ತಾ ಇಲ್ಲ, ನಮ್ಮ ಬದುಕಿನ ಬಾಳಿನ ಮಾರ್ಗದರ್ಶಕರಾಗ್ತಾ ಇಲ್ಲ. ಅದು ದುರಂತ, ಅದು ದೌರ್ಭಾಗ್ಯ. ಎಷ್ಟು ಸರಿ ಈ ಕಡೆಯಿಂದ ಕಿವಿಯಿಂದ ಬಿಟ್ಬಿಡ್ತೀವಿ ನಾವು. ಅವರು ನಮ್ಮ ಒಳಗಿನ ಸತ್ಯಗಳಾಗಬೇಕು. ಅವರ ಸಮಾಧಿಗಳಿಗೆ ವಾರಸುದಾರರಾಗೋದಿಲ್ಲ, ಅವರ ಆಚಾರ ವಿಚಾರಗಳಿಗೆ ವಾರಸುದಾರರಾಗಬೇಕು. ಆಗ ಮಾತ್ರ ನಾವು ಈ ಶರಣರು ಕಟ್ಟಲು ಆಶಿಸಿದ ಕಲ್ಯಾಣದ ಕರ್ನಾಟಕದ ಪ್ರಜೆಗಳಾಗ್ತದೆ. ಒಂದು ಕಲ್ಯಾಣ ಕರ್ನಾಟಕ ಜಾತಿ ಇಲ್ಲದ, ನೀತಿ ಪ್ರಧಾನವಾದ, ಭೀತಿ ಇಲ್ಲದ, ನಿರ್ಭೀತಿಯೇ ಮುಖ್ಯವಾದ, ನಿರಾಳವಾದ ಒಂದು ಸಂಸ್ಕೃತಿಯನ್ನ, ಸುಸಂಸ್ಕೃತಿಯನ್ನ, ಬದುಕನ್ನ, ಬಾಳನ್ನ ಕಟ್ಟಲಿಕ್ಕೆ, ಮೌಢ್ಯತೆಯೇ ಇಲ್ಲದ ಅತ್ಯಂತ ಪ್ರೌಢವಾದ ಒಂದು ಸಮುದಾಯವನ್ನ ಕಟ್ಟಲಿಕ್ಕೆ, ಸಮತೆ ಮಮತೆಯ ಒಂದು ಸಮಷ್ಟಿಯನ್ನ ಕಟ್ಟಲಿಕ್ಕೆ ಪ್ರಯತ್ನಿಸಿದವರು ಕಲ್ಯಾಣದ ಶರಣರು. ಆದ್ರೆ ಅವರ ಕನಸುಗಳು ಯಾವ ಕನಸಾಗಲಿಲ್ಲ. ಅವುಗಳ ಹೊಣೆ ನಮ್ಮ ಮೇಲಿದೆ. ಇವತ್ತು ಅವರು ಹಾಕಿಕೊಟ್ಟ ಶ್ರೇಷ್ಠ ಸಂಸ್ಕೃತಿಯ ಬುನಾದಿಯ ಮೇಲೆ ನಾವು ನೀವೆಲ್ಲ ಒಂದು ಸುಸಂಸ್ಕೃತವಾದ ಜೀವನವನ್ನ ಸಾಗಿಸ್ತಾ ಇದ್ದೀವಿ. ಅದು ಇವತ್ತು ಕಡಿಮೆ ಆಗ್ತದೆ, ಕೊರತೆ ಆಗ್ತದೆ. ದಯೆ, ಕರುಣೆ, ಅಂತಃಕರಣ, ಈ ಮಾನವೀಯ ಮೌಲ್ಯಗಳಿರಲ್ಲ, ಇವುಗಳ ನೆಲೆಗಟ್ಟಿನಲ್ಲೇ ಹುಟ್ಟಲ್ಪಟ್ಟದ್ದು, ಕಟ್ಟಲ್ಪಟ್ಟದ್ದು ಶರಣ ಧರ್ಮ. ವಚನಗಳು ಶರಣ ಧರ್ಮದ ನೀತಿ ಸಂಹಿತೆಗಳು. ಏನು ವಚನಕಾರರು ಬಯಸಿದ ವಿಶ್ವಧರ್ಮ ಇದೆಯಲ್ಲ, ಅದರ ನೀತಿ ಸಂಹಿತೆ ಯಾವುದು ಅಂದ್ರೆ ಅದು ವಚನಗಳು. ಆ ವಚನಗಳಲ್ಲಿ ನೀತಿ ಸಂಹಿತೆಗಳಿವೆ. ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಿನ ಶ್ರೇಷ್ಠ ಜ್ಞಾನ ಬೇಕೆ. ಇಡೀ ಸಮುದಾಯದ ಸೃಷ್ಟಿ, ಶ್ರೇಷ್ಠವಾದ ಸೃಷ್ಟಿ, ಅಮೃತ ಸಾಹಿತ್ಯ ಯಾವುದಾದ್ರು ಬೇಕೆ, ಅದು ವಚನ. ಅದುವರೆಗೆ ಇದ್ದಂತ ದೇವರ ಭಾಷೆ ಸಂಸ್ಕೃತವನ್ನ ಕೈ ಬಿಟ್ಟು ಕನ್ನಡವನ್ನ ದೇವರ ಭಾಷೆ ಮಾಡಿದವರು, ದೇವರಿಗೂ ಕನ್ನಡವನ್ನ ಕಲಿಸಿದವರು ನಮ್ಮ ಶರಣರು. ಅದುವರೆಗೂ ಅನುಸಂಧಾನ ಸಂಸ್ಕೃತದಲ್ಲಿ ಆಗ್ತಾ ಇತ್ತು. ಆದ್ರೆ ಕನ್ನಡದಲ್ಲಿ ಪರಶಿವನಿಗೂ, ಪರಬ್ರಹ್ಮನಿಗೂ, ವಿಷ್ಣುವಿಗೂ, ಸಕಲ 33 ಕೋಟಿ ದೇವತೆಗಳಿಗೂ ಕರೆದು ಮಾತಾಡಿಸಿದವರು ನಮ್ಮ ಕನ್ನಡದ ಶರಣರು. ಕನ್ನಡವನ್ನ ಕಲಿಸಿದ್ರು ದೇವರುಗಳಿಗೆ. ಹೌದಾನೆ? ಒಣಗುವ ಮರವ, ಪತ್ತುವ ಜಲವ ದೇವರೆಂದುಕೊಂಡವರು ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಲ್ವಾ? ನಿಮ್ಮ ಪಾದ ಪಾತಾಳದಿಂದ ಅಂತತ್ತ, ನಿಮ್ಮ ಶ್ರೀಮುಕುಟ ಆಕಾಶದಿಂದ ಅಂತತ್ತ ಅಲ್ವಾ? ಅಂತ ಭಗವಂತನನ್ನ ತಮ್ಮ ಅಂಗೈಯಲ್ಲಿ ಚುರುಕಾಗಿಸಿಕೊಂಡ್ರು, ಆತ್ಮಲಿಂಗ ಮಾಡಿಕೊಂಡ್ರು, ದೇಹವನ್ನೇ ಲಿಂಗವಾಗಿಸಿಕೊಂಡ್ರು. ಶರಣರು ತಮ್ಮ ದೇಹವನ್ನ ದೇವಾಲಯ ಮಾಡ್ಕೊಂಡ್ರು. ಕಾಲಯ ಕಂಬ, ದೇಹವೇ ದೇವಾಲಯ, ಶಿರವನ್ನ ಕಳಸವಯ್ಯ. ಅಲ್ಲಿಗೆ ಭಗವಂತನನ್ನ ಕರೆಸಿಕೊಂಡು ತಾವು ಎತ್ತರಿಸಿಕೊಂಡ್ರು, ನಮ್ಮ ಭಗವಂತನನ್ನು ಬಿತ್ತರಿಸಿಕೊಂಡ್ರು. ಆ ಕೆಲಸ ಆಗ್ಬೇಕು. ನಾವು ದೊಡ್ಡವನಾಗದೆ ನಮ್ಮ ಭಗವಂತ ದೊಡ್ಡವನಾಗೋದಿಲ್ಲ. ಅಲ್ಲಮ ಪ್ರಭು ಭಗವಂತನಿಗೆ ಕೇಳ್ತಾನೆ, ಹೊತ್ತು ಹೊತ್ತಿಗೆ ಮಂಚನವ ಮಾಡುವೆ, ಹೊತ್ತು ಹೊತ್ತಿಗೆ ಪ್ರಸಾದವ ಇಕ್ಕುವೆ, ನನಗೆ ನೀನು ದೇವರು, ನಿನಗೆ ನಾನು ದೇವರು ಅಂತ ಹಾಗೆ ಪ್ರಶ್ನಿಸಿದ್ರು. ಕಲ್ಲ ಮೇಲೆ ಕಲ್ಲನಿಟ್ಟು ಕಲ್ಲ ದೇವರ ಮಾಡಿ, ಆ ಕಲ್ಲಿಗೊಂದು ಗುಡಿಯ ಕಟ್ಟಿ, ಕಲ್ಲ ದೇವರ ಗುಡಿ ಕಲ್ಲ ಮೇಲೆ ಬಿದ್ದರೆ ಕಲ್ಲಾದ ದೇವರಂತ ಹೋದರು. ಅಲ್ಲಮನ ಅಲ್ವಾ? ಆತನ ವೈಚಾರಿಕ ಪ್ರಜ್ಞೆಯ ನೆಲೆಗಟ್ಟಿನ ಮೇಲೆ ಮಾನವೀಯತೆಯ ಆಧಾರ ಸ್ತಂಭಗಳೊಂದಿಗೆ ಕಟ್ಟಲ್ಪಟ್ಟದ್ದು ಬಸವ ಧರ್ಮ. ಕುವೆಂಪು ಅಂತವರು, ಸ್ವಾಮಿ ವಿವೇಕಾನಂದಂತವರು ಬಸವಣ್ಣನನ್ನ ಪೂರ್ಣ ಪ್ರಮಾಣದಲ್ಲಿ ಪ್ರಜ್ಞೆ ಅವತಾರ ಅಂತ ಪರಿಭಾವಿಸಿದ್ರು. ಅಂತವನನ್ನ ನಾವು ಕಡೆಗಣಿಸಿದ್ದೀವಿ. ಅಂತವನನ್ನ ನಾವು ಪೂಜಿಸುವ, ಹುಚ್ಚರಾಗಿ, ಕದ್ದರಾಗಿ, ಬೆಕ್ಕರರಾಗಿ ಫೋಟೋಗಳನ್ನ ಪೂಜಿಸೋದಲ್ಲ, ಆಚಾರ ವಿಚಾರಗಳನ್ನ ನಮ್ಮದಾಗಿಸಿಕೊಳ್ಳುವ ಮೂಲಕ ಪೂಜಿಸುವ ಕೆಲಸವನ್ನ ನಾವು ನೀವು ಮಾಡಬೇಕಾಗಿದೆ. ನಿಮ್ಮ ವಯಸ್ಸಿನವನೇ ಬಸವಣ್ಣ. ಅಕ್ಕನಿಗೆ ಕಟ್ಟಲು ಒಪ್ಪದ ನೀವು ನನಗೇಕೆ ಕಟ್ತೀರಿ ಗಿರಿವಾರನ ಅಂತ ಕೇಳ್ತಾನೆ. ಪುರೋಹಿತ ಶಾಹಿ ಹೆಣ್ಣಿಗೆ ಸ್ವತಂತ್ರ ಇಲ್ಲ, ಮುಕ್ತಿ ಇಲ್ಲ, ಮೋಕ್ಷ ಇಲ್ಲ, ಹೆಣ್ಣು ಶೂದ್ರಳು. ಆಕೆ ಹೊಟ್ಟೆಯಲ್ಲಿ ಹುಟ್ಟಿ ಆಕೆಯನ್ನೇ ಅಪಮಾನ ಮಾಡುವಂತ ಸಂದರ್ಭದಲ್ಲಿ ಬಸವಣ್ಣ ನಿಮ್ಮ ವಯಸ್ಸಿನಲ್ಲಿ ಪ್ರಶ್ನಿಸ್ತಾನೆ. ನಾವು ದೊಡ್ಡವರಾದ್ಮೇಲೆ ಬಸವಣ್ಣ ಆಗ್ತೀವಿ ಅಲ್ಲ, ಬೆಳೆಯುವ ಸಿರಿ ಬಳಕೆಯಲ್ಲಿ ಈಗಲೇ ನೀವು ಬಸವಣ್ಣ ಆಗ್ಬೇಕು, ಪ್ರಶ್ನಿಸ್ಬೇಕು, ಎಲ್ಲ ಕೆಟ್ಟದ್ದನ್ನ ಪ್ರಶ್ನಿಸ್ಬೇಕು, ಮೌಢ್ಯತೆಗಳನ್ನ ಪ್ರಶ್ನೆ ಮಾಡ್ಬೇಕು, ಸತ್ಯದ ಹುಡುಕಾಟವನ್ನ ನಡೆಸಬೇಕು, ಅಂತರಂಗದ ಶೋಧನೆ, ಬಹಿರಂಗ ಶೋಧನೆ ಆಗ್ಬೇಕು. ಆವಾಗ ನೀವು ಬಹಿರಂಗದಲ್ಲಿ ಶ್ರೇಷ್ಠರು, ಅಂತರಂಗದಲ್ಲಿ ಅತಿ ಶ್ರೇಷ್ಠರಾಗ್ತೀರಿ, ಸಾತ್ವಿಕ ಸಂಪನ್ನರಾಗ್ತೀರಿ. ಅಂತ ಬದುಕು ವಿದ್ಯಾರ್ಥಿ ದಶೆಯಲ್ಲೇ ಪ್ರಾರಂಭ ಆಗಬೇಕು. ಬೆಳೆಯುವ ಸಿರಿ ಮಾಳಿಕೆಯಲ್ಲಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ರಿ. ನಿಮ್ಮ ಚಿಂತನ ಮಂಥನಗಳು ಬದಲಾಗ್ಲಿ, ಶರಣರನ್ನ ಹುಡುಕೇಳ್ರಿ. ಹಾಗೆ ಮಾಡ್ಕೊಳ್ಳೋದ್ರ ಮೂಲಕ ನೋಡಿ, ಅವರು ಶರಣರು ಹೇಳ್ತಾರೆ, ಇನ್ನೊಂದು ಪ್ರಚನೆಗಳನ್ನ ಮಾತುಕೊಡ್ತೀನಿ. ಕಾಗೆಯೊಂದು ತಗಳ ಕಂಡರೆ ಕರೆಯದೆ ತನ್ನ ಭಾಗವನ್ನು, ಕೋಳಿ ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನು.
ಶಿವಭಕ್ತನಾಗಿ ಭಕ್ತ ಪಕ್ಷವಿಲ್ಲದಿದ್ದುಡೆ ಹಾಗೆ ಕೋಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ. ಎಷ್ಟು ಶ್ರೇಷ್ಠ ಉದಾಹರಣೆಗಳನ್ನ, ಸಹಜ ಉದಾಹರಣೆಗಳನ್ನ, ಅದ್ಭುತವಾದ ನಮ್ಮ ಅಕ್ಕಪಕ್ಕದ ಉದಾಹರಣೆಗಳನ್ನ ಕೊಡ್ತಾರೆ ನೋಡಿ ಅವರು. ಹಾಗೆ ಒಂದು ಕಂಡ್ರೆ ಕೊಕ್ಕೊ ಅಂತ ಕರೀತದೆ ತನ್ನ ಮರಿಗಳನ್ನ, ತನ್ನ ಕುಲವನ್ನೆಲ್ಲ. ಕೋಳಿ ತನ್ನ ಕುಲವನ್ನ ಕರೀತದೆ. ಹಾಗೆಯೇ ನಾವು ನೀವು ಕೂಡ ನಮ್ಮವರನ್ನ ಕರೆದು ನೋಡ್ಬೇಕು, ಕರ್ಕೊಂಡು ನೋಡ್ಬೇಕು. ನಾವು ದುಡಿದು ನಮ್ಮವರನ್ನ ಕರ್ಕೊಳ್ಳೋದೇ ಮುಂದೆ ಇರಬಾರ್ದು ಅನ್ನುವ ಒಂದು ಸಂದೇಶವನ್ನ ಎಷ್ಟು ಉತ್ತಮೋತ್ತಮವಾದ ರೂಪಕಗಳ ಮೂಲಕ ಶರಣರು ಕಟ್ಟಿಕೊಟ್ಟಿದ್ದಾರೆ ಅಂತ ನೋಡಿ. ಅದಕ್ಕೆ ಹೇಳಿದ್ದಾನೆ, ವಚನಗಳನ್ನ ಓದಿ ಶ್ರೇಷ್ಠ ಸಾಹಿತ್ಯ ನಿಮ್ಮದು ಅನ್ನೋ ಅರಿವಿರಲಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಬಹಳ ಶ್ರೇಷ್ಠವಾದದ್ದು ನಮ್ಮ ಈ ವಚನ ಸಾಹಿತ್ಯ ಅನ್ನೋದನ್ನ ಶಿಕ್ಷಕರು ಮೇಡಮ್ ಮೊದಲಾಗಿ ಅನೇಕರು ಕಂಡಕ್ಟ್ ಮಾಡಿಕೊಡ್ಬೇಕು. ಕೊನೆ ಪಕ್ಷ ಪ್ರಾರ್ಥನೆಯ ಸಂದರ್ಭದಲ್ಲಿ ದಿನ ಒಂದು ವಚನವನ್ನ ವ್ಯಾಖ್ಯಾನ ಮಾಡುವ ವಚನ ನಿರ್ವಚನ ಒಂದು ದಯವಿಟ್ಟು ಮೇಡಮ್ ಮಾಡುವುದರ ಮೂಲಕ ಇವತ್ತಿನ ದಿನದಿಂದ ಆ ಕಾರ್ಯಕ್ರಮವನ್ನ ಇಲ್ಲಿ ನಿರಂತರ ಚಾಲನೆಗೊಳಿಸಬೇಕು. ಆ ಮೂಲಕ ನಮ್ಮ ಶರಣ ಸಾಹಿತ್ಯ ಪರಿಷತ್ಗೆ, ಕನ್ನಡ ವೇದಿಕೆಗೆ ಅರ್ಥಪೂರ್ಣವಾದಂತಹ ಸ್ಪಂದನೆಯನ್ನು ತಾವು ನೀಡಬೇಕು ಅಂತ ಹೇಳ್ತಾ, ಈ ಕವಿಯ ಮಾತಿಗೆ ಕಿವಿಯಾದ ನಮಗೆಲ್ಲ ಸಾವಿರ ಶರಣನ್ನು ಸಮರ್ಪಿಸಿ ನಾನು ಮಾತನಾಡುತ್ತೇನೆ.